ಸ್ನೇಹಿತರೆ, ನಿಮ್ಗೆಲ್ಲರಿಗೂ ನಮ್ಮೂರಿನ ನೀಲಗಿರಿ ಕೊಂಡಾರಣ್ಯಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಲ್ಲಿ ನೋಡಿದ್ರು ಇಲ್ಲಿ ಬರೀ ನೀಲಗಿರಿ ನೀಲಗಿರಿ ನೀಲಗಿರಿ. ಅದು ಯಾವ ಉದ್ದೇಶಕ್ಕಾಗಿ ಇಲ್ಲಿ ನೀಲಗಿರಿನ ಇಷ್ಟು ಪ್ರಮಾಣದಲ್ಲಿ ನೆಟ್ಟಿದಾರೋ ಗೊತ್ತಿಲ್ಲ. ಬೇರೆ ಗಿಡಗಳಿಗೆ ಇಲ್ಲಿ ಎಲ್ಲಿನೂ ಅವಕಾಶನೇ ಇಲ್ಲ. ಇದು ಟಿಂಬರ್ ಪರ್ಪಸ್ಗಾಗಿ ಮಾತ್ರ. ಇದರಿಂದ ಅಂತರ್ಜಲ ಮಟ್ಟನೂ ಸಾಕಷ್ಟು ಕಡಿಮೆ ಆಗುತ್ತೆ. ಇದರಿಂದ ಯಾವುದೇ ರೀತಿಯಾದಂತಹ ಉಪಯೋಗನೂ ಇಲ್ಲ. ನೀಲಗಿರಿ ಗಿಡ ಏನಿದೆಯಲ್ಲ, ಇದರಿಂದ ಮನುಷ್ಯನಿಗಾಗ್ಲಿ ಅಥವಾ ಪ್ರಾಣಿಗಳಿಗಾಗ್ಲಿ ಅಥವಾ ನಮ್ಮ ಪರಿಸರಕ್ಕಾಗ್ಲಿ ಇದರಿಂದ ಬೆನಿಫಿಟ್ಸ್ ಎಷ್ಟಿದೆಯೋ ಅಷ್ಟೇ ನೆಗೆಟಿವ್ಸ್ ಸಹ ಜಾಸ್ತಿನೇ ಇದೆ. ಇದರಿಂದ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ. ಬರೀ ಟಿಂಬರ್ಗಾಗಿ ಮಾತ್ರ ಇದ್ರದ್ದು ಉಪಯೋಗ ಇರೋದು. ಸಣ್ಣ ಪುಟ್ಟ ಇದ್ರ ಹೂಗಳು ಏನಿದೆಯಲ್ಲ, ಅದನ್ನ ಜೇನು ಹುಳುಗಳು ಆ ಹೂಗಳಿಗೆ ಆಕರ್ಷಿತವಾಗ್ತವೆ. ಅದನ್ನ ಬಿಟ್ರೆ ಇದು ಯಾವುದೇ ಒಂದು ಹಣ್ಣನ್ನ ಕೊಡೋದಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ಇದು ಉಪಯೋಗ ಆಗಲ್ಲ. ಬರೀ ಟಿಂಬರ್ ಪರ್ಪಸ್ಗಾಗಿ ಮಾತ್ರ ಇದು ಉಪಯೋಗ ಆಗೋದು. ಮೇನ್ ಆಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಅಂತರ್ಜಲ ಮಟ್ಟವನ್ನ ಇದು ಎಳ್ಕೊಂಡ್ ಬಿಡುತ್ತೆ. ಸ್ನೇಹಿತರೆ, ನನಗನ್ಸೋ ಮಟ್ಟಿಗೆ ನಮ್ಗೆಲ್ಲರಿಗೂ ಒಂದ್ ಮನೆ ಅಂತ ಇರುತ್ತೆ. ನಾವು ನಮ್ಮ ಫ್ಯಾಮಿಲಿಗಳ ಜೊತೆಗೆಲ್ಲ ಒಳ್ಳೆ ಕಾಲವನ್ನ, ಒಳ್ಳೆ ಜೀವನವನ್ನ ನಡೆಸ್ತಾ ಇರ್ತೀವಿ. ಹಾಗೇನೆ ಪ್ರಾಣಿ ಪಕ್ಷಿಗಳಿಗೂ ಸಹಿತ ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದು ಸಣ್ಣದಾದಂತಹ ಒಂದು ಕಾಡನ್ನ ನಾವು ಸೃಷ್ಟಿ ಮಾಡ್ಬೇಕು ಅನ್ನೋದು ನನಗೊಂದು ಅತ್ಯಂತ ಕಳಕಳಿಯಾದಂತಹ ನಿಮ್ಮೆಲ್ಲರಲ್ಲೂ ನಾವೊಂದು ವಿನಂತಿ ಮಾಡ್ಕೊತೀನಿ. ಪ್ರತಿಯೊಂದು ಹಳ್ಳಿಗಳಲ್ಲೂ ಪರಿಸರ ಪ್ರೇಮಿಗಳು ಇದ್ದೇ ಇರ್ತಾರೆ. ನಮ್ಗೆ ಬಹಳಷ್ಟು ಜನ ಬೇಕಾಗಿಲ್ಲ, ಒಂದು 4 ರಿಂದ 5 ಜನ, 5 ರಿಂದ 10 ಜನ ಇಷ್ಟಿದ್ರೆ ಸಾಕು. ಅವ್ರೇನಾದ್ರೂ ಒಂದೊಂದು ತಮ್ಮದೇ ಆದಂತಹ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ತಮ್ಮ ಊರಲ್ಲಿ ಇರುವಂತಹ ಈ ಖಾಲಿ ಜಾಗ ಇರ್ಬೋದು, ಅಥವಾ ಗುಡ್ಡ ಬೆಟ್ಟ ಅಥವಾ ಗೌರ್ಮೆಂಟ್ ಈ ಪ್ರದೇಶನೇ ಇರ್ಬೋದು, ಅಂತಲ್ಲೆಲ್ಲ ಈ ನೀಲಗಿರಿ ಅಂತಿಂತವು ಅಕೇಶಿಯಾ ಅಥವಾ ಸಾಗ್ವಾನಿ ಇಂಥ ಗಿಡಗಳನ್ನ ಬೆಳೆಸೋದಕ್ಕಿಂತ ಒಂದು ತಮ್ಮ ಯಾವ ರೀತಿ ನಮ್ಮ ಸ್ಕೂಲ್ಗಳ ಟೈಮ್ನಲ್ಲಿ ನಾವು ಒಂದು ಸ್ಲೋಗನ್ ಅನ್ನ ನಮ್ಗೆ ಮೇಸ್ಟ್ರುಗಳು ಹೇಳ್ಕೊಡ್ತಾ ಇದ್ರು, ಮನೆಗೊಂದು ಮರ ಊರಿಗೊಂದು ವನ ಅಂತಂದು. ಅದೇ ರೀತಿಯಾಗಿ ನಾವು ಪ್ರತಿಯೊಂದು ಮನೆಗಳಲ್ಲಿಯೂ ನಾವು ಯಾವ್ದಾದ್ರು ಒಂದು ಗಿಡನ ಹಚ್ಕೊಳ್ಳೇಬೇಕು. ಹಾಗೆ ನಮ್ಮ ಊರುಗಳಲ್ಲಿ ಊರಿನ ಹದ್ದುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಖಾಲಿ ಜಾಗ ಇರ್ಲಿ, ಅಲ್ಲೊಂದು ಸಣ್ಣದಾದಂತಹ ವನ, ಎಷ್ಟಾಗುತ್ತೋ ಅಷ್ಟು, 1 ಎಕರೆನೋ 2 ಎಕರೆನೋ 3 ಎಕರೆನೋ ಎಷ್ಟೇ ಜಾಗ ಇದ್ರೂ, ಕಿರಿದಾದಂತಹ ಚಿಕ್ಕದಾದಂತಹ ಜಾಗ ಇದ್ರೂ ನಾವು ಅಲ್ಲಿ ಒಂದು ಸಣ್ಣದೊಂದು ಕೊಳ ನಿರ್ಮಾಣ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಲಿಕ್ಕಾಗತ್ತೆ. ಹಾಗೇನೆ ವೈವಿಧ್ಯಮಯವಾದಂತಹ ಸಸ್ಯವರ್ಗನ ನಾವು ಏನಾದ್ರೂ ಸೃಷ್ಟಿ ಮಾಡ್ಬಿಟ್ರೆ ತನ್ನಿಂತಾನಾಗಿನೇ ಅಲ್ಲಿ ಪ್ರಾಣಿ ಪಕ್ಷಿಗಳು ಬಂದು ತಮ್ಮ ನೆಲೆಯನ್ನ ಕಂಡುಕೊಳ್ತವೆ. ನಮ್ಮ ತೋಟ ಗದ್ದೆಗಳಲ್ಲಿ ನಾವು ಏನು ಕೋತಿಗಳ ಕಾಟ ಹೆಚ್ಚಾಯ್ತು, ಆ ಹಕ್ಕಿಗಳ ಕಾಟ ಹೆಚ್ಚಾಯ್ತು, ಈ ಹಕ್ಕಿಗಳ ಕಾಟ ಹೆಚ್ಚಾಯ್ತು ಅಂತಂದು ಏನ್ ಮಾತಾಡ್ಕತೀವಿ, ನಮ್ಮ ತೋಟಗಳಲ್ಲಿ ನಾವು ಬೇಲಿಗಳನ್ನ ಹಾಕತೀವಿ, ಅವನುಗಳನ್ನ ಕಾಯಿಲೆ, ಅವೆಲ್ಲವುಗಳ ಉಪಟಳ 190ರಷ್ಟು ಕಡಿಮೆ ಆಗುತ್ತೆ. ಅವುಗಳಿಗೆ ಬೇಕಾದ ಆಹಾರ ನೀರು ನೀವು ಸೃಷ್ಟಿ ಮಾಡುವ ಆ ಚಿಕ್ಕ ಕಾಡಲ್ಲೇ ಸಿಗೋದ್ರಿಂದ ಅವ್ಯಾಕೆ ನಿಮ್ ತೋಟಕ್ಕೆ ಬರ್ತಾವೆ ಹೇಳಿ? ಮನೆಗೊಂದು ಮರ ಊರಿಗೊಂದು ವನ ಅಂತಂದು ನಮ್ಮ ಮೇಷ್ಟ್ಗಳಲ್ಲಿ ನಮ್ಗೆಲ್ಲರಿಗೂ ಚಿಕ್ಕಂದಿನಿಂದಾನು ಹೇಳ್ತಾನೆ ಬಂದಿರ್ತಾರೆ. ಅದೇ ರೀತಿ ನಾವು ಈಗ ಅದನ್ನ ಅಪ್ಲೈ ಮಾಡುವಂತ ಟೈಮ್ ಬಂದಿದೆ. ನಮ್ಮ ಮನೆಗಳ ಅಕ್ಕಪಕ್ಕನೆ ಯಾವ್ದಾದ್ರು ಒಂದು ಮರ, ತೆಂಗಿನ ಮರ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಬೇರೆ ಜಾತಿ ಮರ ಇರ್ಬೋದು, ನುಗ್ಗೆ ಮರ, ಹಲಸಿನ ಮರ, ಮಾವಿನ ಮರ, ಈ ರೀತಿ ಯಾವ್ದಾದ್ರು ಒಂದು ಮರ ನೆಡಬೇಕು. ಅದೇ ರೀತಿ ನಮ್ಮ ಊರಿಗೆ ಸಂಬಂಧಪಟ್ಟ, ನಮ್ಮ ಊರಿನ ಹದ್ದಿಗೆ ಸಂಬಂಧಪಟ್ಟವಂತ ಯಾವ್ದಾದ್ರು ಒಂದು ಖಾಲಿ ಜಾಗ ಇರ್ಲಿ, 1 ಎಕರೆ ಇರ್ಲಿ, 2 ಎಕರೆ, 3 ಎಕರೆ, ಎಷ್ಟಾದ್ರೂ ಇರ್ಲಿ, ಚಿಕ್ಕ ಜಾಗನೇ ಇರ್ಲಿ, ಅಲ್ಲಿ ಒಂದು ಸಣ್ಣದಾದಂತಹ ಒಂದು ಕೊಳ ನಿರ್ಮಾಣ ಮಾಡ್ಬೇಕು. ಸಣ್ಣದಾದಂತಹ ಒಂದು ಕೃಷಿ ಹೊಂಡದ ತರಾನೇ ಒಂದು ಕ್ರಿಯೇಟ್ ಮಾಡಿ ಅಲ್ಲಿ ವೈವಿಧ್ಯಮಯವಾದಂತಹ ಸಸ್ಯವರ್ಗನ ನಾವೇನಾದ್ರೂ ಅಲ್ಲಿ ಸೃಷ್ಟಿ ಮಾಡಿದ್ದೆ ಆದ್ರೆ ನಮ್ಮ ಊರಿನ ಅಕ್ಕಪಕ್ಕ ಇರುವಂತ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಅದೊಂದು ನೆಲೆಯಾಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ತರಹದಂತಹ ಹಣ್ಣಿನ ಮರಗಳನ್ನ ಏನಾದ್ರೂ ನಾವು ಅದೇ ಪ್ರದೇಶದಲ್ಲಿ ಹಚ್ಚಿದ್ದೆ ಆದರೆ ನಮ್ಮ ಊರಿಗೆ ಬೇಕಾಗುವಷ್ಟು, ನಮ್ಮೂರಿಗೆ ಸಾಕಾಗುವಷ್ಟು ಹಣ್ಣುಗಳನ್ನ ನಾವು ಅಲ್ಲಿಂದ ಪಡಿಬಹುದು. ಯಾರ ರೆಸ್ಟ್ರಿಕ್ಷನ್ ಇರಲ್ಲ. ಗೌರ್ಮೆಂಟ್ ಜಾಗ ಇರುತ್ತೆ, ಬೇರೆ ಹೊಲದಲ್ಲಿ ನೀವು ಕಿತ್ಕೊಂಡು ತಿಂತಿದ್ದೀರಾ ಅಂತಂದು ಯಾರು ನಿಮ್ಮನ್ನು ಕೇಳೋರು, ಪ್ರಶ್ನೆ ಮಾಡೋರು ಇರಲ್ಲ. ನೀವು ಆ ಮರಗಳ ಹೊಣೆಗಳನ್ನ ನೀವು ಹೊರಬೇಕು. ಪ್ರತಿಯೊಂದು ನಮ್ಮ ಮನೆಯಿಂದ ನಾವು 1 ಮರ ಹಚ್ತೀನಿ, ನಮ್ಮ ಮನೆಯಿಂದ ನಾವು 1 ಮರ ಹಚ್ತೀನಿ. ಹೀಗೆ ಊರಲ್ಲಿ ಒಂದು 150 ರಿಂದ 200 ಮನೆಗಳು ಇದ್ರೂ ಸಹಿತ ಅವು 200 ಮರಗಳನ್ನ ನೀವು ಅಲ್ಲಿ ಹಚ್ಚಿದ್ದೆ ಆದಲ್ಲಿ ಒಂದು ಸಣ್ಣದಾದಂತಹ ಒಂದು ಹಣ್ಣಿನ ಕಾಡನ್ನೇ ನೀವು ಅಲ್ಲಿ ಸೃಷ್ಟಿ ಮಾಡಬಹುದು. ಅದರಿಂದ ಪ್ರಾಣಿ ಪಕ್ಷಿಗಳಿಗೂ ಹಣ್ಣಾಗುತ್ತೆ, ನಿಮ್ಮ ಮನೆಗಳಿಗೂ ಹಣ್ಣಾಗುತ್ತೆ. ನಮ್ಮ ಜವಾಬ್ದಾರಿಯ ದಾಯರೆಗೆ ಅದು ಒಳಪಡಲ್ವಾ?
ನಾವು ಅಳ್ತಾ ಇರ್ತೇವೆ, ಯಾಕೆ ಈ ಅಕಾಲಿಕ ಮಳೆ ಯಾವಾಗ ಬೇಕಾದೋ ಅವಾಗ ಮಳೆ ಆಗುತ್ತೆ, ಎಷ್ಟು ಬೇಕಂದ್ರಷ್ಟು ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗಿದೆ, ಹಾಗೆ ಹೀಗೆ ಎಂತೆಲ್ಲ ನಮ್ದೊಂದು ಗೋಳು ಇರುತ್ತೆ. ಗೋಳುಗಳಲ್ಲಿ ಇಷ್ಟೇ ಇರುತ್ತೆ. ನಾವು ಸರ್ಕಾರವನ್ನ ದೂರ್ತೇವಿ, ನಮ್ಮ ಆಜು ಬಾಜು ಇರುವಂತಹ ಪ್ರತಿಯೊಂದು ಬೇರೆ ಬೇರೆ ಆದಂತಹ ವ್ಯಕ್ತಿಗಳನ್ನ ದೂರ್ತೇವಿ, ಅವ್ರು ಬಂದ್ ಮಾಡ್ಬೇಕು, ಇವ್ರು ಬಂದ್ ಮಾಡ್ಬೇಕು, ಹಾಗೆ ಹೀಗೆ ಅಂತೆಲ್ಲ ದೂರ್ತಾ ಇರ್ತೇವಿ. ಯಾಕೆ ನಮ್ಮದೇ ಆದಂತಹ ಒಂದು ಜವಾಬ್ದಾರಿ ನಮಗೆ ಬೇಡವಾ? ಅದರ ಪ್ರತಿಯಾಗಿ, ಅದರ ಬದಲಾಗಿ ನಾವೇನಾದ್ರೂ ಒಂದು ಚಿಕ್ಕದಾದಂತಹ ಒಂದು ನಮ್ಮ ಅಳಿಲು ಸೇವೆಯನ್ನ ಈ ಸಮಾಜಕ್ಕೆ, ಈ ಪರಿಸರಕ್ಕೆ ಕೊಡಬೇಕು ಅಂತ ನಮ್ಗೆ ಅನಿಸ್ಬೇಕು ತಾನೆ. ಹಾಗೇನೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಯಾರ್ಯಾರು PDOಗಳು ಅಂತಂದಿರ್ತಾರೋ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಏನಿರ್ತಾರೋ, ಅವರೂ ಸಹಿತ ತಮ್ಮದೇ ಆದಂತಹ ಒಂದು ವೈಯಕ್ತಿಕ ಅಧಿಕಾರವನ್ನ ಬಳಕೆ ಮಾಡಿ, ತಮ್ಮ ಹುದ್ದೆಗೆ ಸಂಬಂಧಪಟ್ಟಂತಹ ಒಂದು ಅಧಿಕಾರವನ್ನ ಬಳಕೆ ಮಾಡಿ, ಪ್ರತಿಯೊಬ್ಬ ಹಳ್ಳಿಯ ಯಾರೆಲ್ಲ ವಾಲಂಟಿಯರ್ಸ್ ಬರ್ತಾರೋ, ಯಾರೆಲ್ಲ ಈ ಇಂತಹ ಕಾರ್ಯಗಳಿಗೆ ಮುಂದೆ ಬರ್ತಾರೋ, ಅವರಿಗೆ ಪ್ರೋತ್ಸಾಹವನ್ನ ನೀಡಿ, ಅವರಿಗೆ ಗೈಡೆನ್ಸ್ ಮಾಡಿ, ಈ ತಮ್ಮ ಹಳ್ಳಿಗಳಲ್ಲಿ ಒಂದು ಸುಂದರವಾದಂತಹ ಒಂದು ಸುಸ್ಥಿರ ಪರಿಸರವನ್ನ ನಿರ್ಮಾಣ ಮಾಡಲಿಕ್ಕೆ ಪಂಚಾಯತಿಗಳಿಗೆ ಒಂದು ಲೆಟರ್ ಅನ್ನ ಬರೆದು, ನಮ್ಗೆ ಇವೆಲ್ಲ ಬೇಡ, ನಾವು ಬೇರೆ ಬೇರೆ ಸಸ್ಯಗಳನ್ನ, ಬೇರೆ ಬೇರೆ ವೈವಿಧ್ಯಮಯವಾದಂತಹ ಒಂದು ಕಾಡನ್ನ ಸೃಷ್ಟಿ ಮಾಡ್ತೀವಿ, ಅದರೊಳಗೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಒಂದು ನೆಲೆಯನ್ನ ನಾವು ರೂಪಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತಂದು ಏನಾದ್ರು ಪಣ ತೊಟ್ಟಿದ್ದೆ ಆದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದು ವನ ಸೃಷ್ಟಿ ಆಗಲಿಕ್ಕೆ ಕಾರಣ ಆಗುತ್ತೆ. ಅವರು ಸಹಿತ ಈ ನಿಟ್ಟಿನಲ್ಲಿ ಸಹಕಾರ ನೀಡುವಂತಾಗ್ಬೇಕು. ಹಾಗೇನೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಯಾರೆಲ್ಲ ಈ ರೀತಿ ವಾಲಂಟಿಯರ್ಸ್ ಇರ್ತಾರೋ, ಯಾರೆಲ್ಲ ತಮ್ಮ ಮನಸ್ಸಲ್ಲಿ ಅನಿಸ್ತಾ ಇರ್ತು, ನಾನು ಸಹಿತ ಏನಾದ್ರೂ ಒಂದು ಮಾಡ್ಬೇಕಪ್ಪ, ನಮ್ಮೂರಲ್ಲಿ ಒಂದು ಸಣ್ಣದಾದಂತಹ ಒಂದು ಕಾಡು ಸೃಷ್ಟಿ ಮಾಡ್ಬೇಕಪ್ಪ ಅಂತಂದು ನಿಮ್ಗೆ ಯಾರಾದ್ರೂ ಈ ವಿಡಿಯೋ ನೋಡ್ತಿರುವಂತ ಯಾರಿಗಾದ್ರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಊರ ಹೆಸರನ್ನ ಹಾಗೆ ನಿಮ್ಮ ಹೆಸರನ್ನು ಸಹಿತ ಕಮೆಂಟ್ ಮಾಡಿ. ನಾನು ವಾಲಂಟಿಯರ್ ಇದ್ದೀನಿ, ನಾ ಮಾಡ್ತೀನಿ ಅಂತ. ನಾವು ಅಂತಹ ಸಮಾನ ಮನಸ್ಕ ಪರಿಸರ ಪ್ರೇಮಿಗಳು ಯಾರೆಲ್ಲ ಇದಿರಲ್ಲ, ಅವರೆಲ್ಲರದ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ, ತಮ್ಮ ಊರು ಯಾವುದೇ ಇರಬಹುದು, ತಮ್ಮ ಊರ ಹೆಸರನ್ನ, ತಮ್ಮ ಹೆಸರನ್ನ ಕಮೆಂಟ್ ಮೂಲಕ ನೀವು ತಿಳಿಸಿದೆ ಆದಲ್ಲಿ ಅಂತಹ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ನಮ್ಮ ವಿಚಾರ ವಿಮರ್ಶೆಗಳನ್ನ ಅಲ್ಲಿ ನಾವು ಹಂಚಿಕೊಳ್ಳಬಹುದು. ಪ್ರತಿ ವರ್ಷ ನಾವು June 5 ಪರಿಸರ ದಿನಾಚರಣೆಗಾಗಿ ಕಾಯ್ದೆ ಪ್ರತಿ ದಿವಸನೂ ನಾವು ಏನಾದ್ರೂ ಒಂದು ಸಣ್ಣದಾದಂತಹ ಒಂದು ನಮ್ಮ ಅಳಿಲು ಸೇವೆಯನ್ನ ಆ ನಿಟ್ಟಿನಲ್ಲಿ ನಾವು ಮಾಡಲಿಕ್ಕೆ ಈ ಒಂದು ಗ್ರೂಪ್ ಏನಿದೆಯಲ್ಲ, ಇದರ ಮುಖಾಂತರ ನಮಗೆ ಸಹಾಯ ಆಗುತ್ತೆ ಅಂತ ನನಗನ್ಸುತ್ತೆ. ಇತ್ತೀಚೆಗೆ ಸ್ನೇಹಿತರೆ, ನಾನು ದಾಂಡೇಲಿಗೆ ಹೋಗಿದ್ದೆ. ಅಲ್ಲಿ ಬೃಹತ್ ಆದಂತಹ ಕಾಡು, ವೈವಿಧ್ಯಮಯವಾದಂತಹ ಸಸ್ಯವರ್ಗ ಅಲ್ಲಿ ಎಲ್ಲ ಕಡೆನೂ ಇದೆ. ಜೋಯ್ಡಾದ ಆಸುಪಾಸು ಬೃಹತ್ ಆದಂತಹ ವೈವಿಧ್ಯಮಯವಾದ ಸಸ್ಯವರ್ಗ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಆದ್ರೆ ಸರ್ಕಾರದ ವಿಪರ್ಯಾಸನೋ ಅಥವಾ ನಮ್ಮ ಒಂದು ಅತಿ ಆಸೆನೋ ಗೊತ್ತಾಗ್ತಾ ಇಲ್ಲ ನನಗೆ. ಅಲ್ಲಿನೂ ಸಹಿತ ಕಾಡನ್ನ ಕಡಿದು ಸಾಗುವಾನಿ ಮರಗಳನ್ನ ನೆಟ್ಟಿದ್ದಾರೆ ಸ್ನೇಹಿತರೆ. ಬರೀ ಸಾಗುವಾನಿ ಮರಗಳನ್ನ ನೆಟ್ಟಿದ್ದಾರೆ. ಅದು ಯಾವ ಹಕ್ಕಿಗಳಿಗೆ, ಯಾವ ಪ್ರಾಣಿಗಳಿಗೆ, ಯಾರಿಗೆ ಉಪಯೋಗ ಇದೆ ಹೇಳಿ? ನಾವು ಮನುಷ್ಯರುಗಳಿಗೆ ಇಷ್ಟೆಲ್ಲ ದುರಾಸೆ ಯಾಕೆ? ನಾವು ಗುಡ್ಡನ ಗಣಿ ಉದ್ದೇಶಕ್ಕಾಗಿ ಅಗಿತೀವಿ, ಬಗಿತೀವಿ. ಬೋರ್ವೆಲ್ಗಳಿಂದ ಎಷ್ಟೋ ಸಂಖ್ಯೆಯಲ್ಲಿ ಬೋರ್ವೆಲ್, ಇವತ್ತು 1 ಎಕರೆ ಪ್ರದೇಶ ಇರುವಂತಹ ಒಂದು ಕೃಷಿಕನು ಸಹಿತ 4-5 ಬೋರ್ಗಳನ್ನ ಹಾಕಿದ್ದಾರೆ. ಬೇರೆ ಯಾರನ್ನು ಯಾಕೆ ದೂರೋದು? ನಾವು ಸಹಿತ, ನನ್ನನ್ನು ಹಿಡ್ಕೊಂಡೆ ಹೇಳ್ತಾ ಇರೋದು, ನಾವು ಸಹಿತ ದುರಾಸೆಗೆ ಒಳಪಟ್ಟು ಸಾಕಷ್ಟು ಬೋರ್ವೆಲ್ಗಳನ್ನ ತೆಗಿತಾನೆ ಇರ್ತೇವೆ. ಹಾಗಾಗಿ ಇವೆಲ್ಲನೂ ಮಾಡ್ತಾನೆ ಇದೀವಿ. ಅದರ ಒಟ್ಟಿಗೆ ನಾವೇನಾದ್ರೂ ನಮ್ಮ ಕೈಲಾದ ಮಟ್ಟಿಗೆ ಸಸ್ಯವರ್ಗನ್ನಾಗಲಿ ಅಥವಾ ಸಣ್ಣದಾದಂತಹ ಒಂದು ಕಾಡನ್ನ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ನಾವೇನಾದ್ರೂ ಕೆಲಸ ಮಾಡಿದ್ದೆ ಆದಲ್ಲಿ ಅಲ್ಲಿ ಕಂಪೆನ್ಸೇಷನ್ ಆಗಬಹುದು ಅನ್ನೋದು ನನ್ನ ಒಂದು ವಿಚಾರ. ಕೊನೆಯದಾಗಿ ಸ್ನೇಹಿತರೆ, ನಿಮ್ಮಲ್ಲಿ ನಂದು ಕಳಕಳಿ ವಿನಂತಿ ಏನಂತಂದ್ರೆ, ಯಾರೆಲ್ಲ ವಾಲಂಟಿಯರ್ಸ್ ಇದ್ದೀರೋ ಈ ವಿಡಿಯೋ ನೋಡಿ, ಒಬ್ರು, ಇಬ್ರು, 3 ಜನನೋ 4 ಜನನೋ ಎಷ್ಟೇ ಜನ ಇದ್ರು ತಮ್ಮ ಹೆಸರನ್ನ ನೀವು ಕಮೆಂಟ್ ಮುಖ ತಿಳಿಸಿ, ನಿಮ್ಮ ಊರುಗಳನ್ನ ತಿಳಿಸಿ. ಆ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಆದಂತಹ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ, ನಾವು ಸಣ್ಣದಾದಂತಹ ಒಂದು ಕೆಲಸವನ್ನ ಈಗಲಿಂದಾನೇ ಸ್ಟಾರ್ಟ್ ಮಾಡಿದ್ರೆ ಮುಂದೆ 10-20 ವರ್ಷಕ್ಕೆ ನಿಮಗೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಒಂದು ಈ ರೀತಿ 10 ವರ್ಷದ ಹಿಂದೆ ಈ ರೀತಿ ನಾನು ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದೆ, ಹಾಗಾಗಿನೇ ಇದೊಂದು ಚಿಕ್ಕದಾದಂತಹ ಒಂದು ಕಾಡು ನಮ್ಮೂರಲ್ಲಿ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಯ್ತು ಅಂತ ನಿಮಗೊಂದು ನಿರಾಳವಾದಂತಹ ಒಂದು ಆತ್ಮ ತೃಪ್ತಿ ನಿಮಗೆ ಸಿಗುತ್ತೆ ಅಂತ ನನ್ಗನ್ಸುತ್ತೆ ಸ್ನೇಹಿತರೆ. ಹಾಗಾಗಿ ತಡ ಮಾಡ್ದೇನೆ ಈ ನಿಟ್ಟಿನಲ್ಲಿ ಕಂಕಣ ಬದ್ಧರಾಗಿ ಪ್ರಮಾಣ ಮಾಡೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸುವಂತ ಸಮಯ ಬಂದಿದೆ. ದಯವಿಟ್ಟು ಯಾರೆಲ್ಲ ನೋಡ್ತಿದ್ರು, ದಯವಿಟ್ಟು ಒಂದು ಸ್ವಲ್ಪ ಜನ ಆದ್ರೂ ಈ ಒಂದು ಒಳ್ಳೆಯ ಉದ್ದೇಶ ಪೂರಿತವಾದಂತಹ ಒಂದು ಕಾರ್ಯಕ್ಕೆ ಮುಂದಾಗೋಣ ಅಂತ ಆಶಿಸ್ತಾ ನಾನು ನಿರ್ಗಮಿಸ್ತೇನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.